ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಸವಣೂರಿನಿಂದ ಕುಮಟಾಗೆ ಹೊರಟಿದ್ದಂತ ತರಕಾರಿ ಲಾರಿ, ಇದೇ ಲಾರಿಯಲ್ಲಿ 15 ಜನ ಪ್ರಯಾಣಿಸ್ತಾ ಇದ್ರು. ದಟ್ಟ ಮಂಜು ಆವರಿಸಿದ್ರಿಂದ ಘಟ್ಟದಲ್ಲಿ ಲಾರಿ ಪಲ್ಟಿಯಾಗಿದೆ. ತರಕಾರಿ ತುಂಬಿದಂತಹ ಲಾರಿಯಲ್ಲಿ ತೆರಳುತ್ತಾ ಇದ್ದಂತಹ 15 ಮಂದಿಯ ಪೈಕಿ 9 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 63ರ ಗುಳ್ಳಾಪುರ ಘಟ್ಟ ಭಾಗದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಜವರಾಯ 9 ಜನರನ್ನ ಹೊತ್ತೊಯ್ದಿದ್ದಾನೆ. ದಟ್ಟ ಮಂಜು ಆವರಿಸಿದ ಪರಿಣಾಮವಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಮೃತದೇಹಗಳನ್ನ ಹೊರತೆಗೆಯುವಂತಹ ಕಾರ್ಯಾಚರಣೆ ಕೂಡ ಸ್ಥಳದಲ್ಲಿ ಆಗ್ತಾ ಇದೆ. ಸ್ಥಳದಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. 15ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಕೂಡ ಮಾಡಿದ್ದಾರೆ. ತರಕಾರಿ ತುಂಬಿದಂತಹ ಲಾರಿಯಲ್ಲಿ 15 ಅಲ್ಲ 25 ಮಂದಿ ಪ್ರಯಾಣಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ 9 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 15 ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸವಣೂರಿನಿಂದ ಕುಮಟಾಗೆ ತೆರಳುತ್ತಾ ಇದ್ದಂತಹ ತರಕಾರಿ ತುಂಬಿದಂತಹ ಲಾರಿ ಇದು. ಇನ್ನು ಈ ಮೃತರು ಹಾವೇರಿ ಜಿಲ್ಲೆಯ ಸವಣೂರು ಮೂಲದವರು ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ನಸುಕಿನ ಜಾವ ಅಂದ್ರೆ ಬೆಳ್ಳಂಬೆಳಗ್ಗೆ ಆಗಿದ್ದರಿಂದಾಗಿ ಅಲ್ಲಿ ಮಂಜು ಆವರಿಸಿದ್ರಿಂದಾಗಿ ರಸ್ತೆ ಕಾಣದೆ ಪಲ್ಟಿಯಾಗಿ ಬಿತ್ತು ಈ ದುರ್ಘಟನೆ ಸಂಭವಿಸಿದೆ. ಪತಿಯೇ ಪತ್ನಿಗೆ ಪೆಟ್ರೋಲ್ ಹಾಕಿ